ಇಂಥ ಸಾವು ಮಾರೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಿಮ್ಮ ಚಾನಲ್ ಭುವಿ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ಹೈದರಾಬಾದಿಂದ ಬಂದರೆ ಬೆಂಗಳೂರಲ್ಲಿ ಚಳಿ ಮಳೆಗಳಿತ್ತು. ಆದರೆ ಹೈದರಾಬಾದಲ್ಲಿ ಮಾತ್ರ ಈ ಸೂ ಫ್ರಮ್ ಸೋ ಫಿಲ್ಮ್ ಬಗ್ಗೆ ಎಲ್ಲರೂ ಮಾತಾಡ್ತಾಯಿದ್ರು. ಕೆಲವೊಂದು ಚಿತ್ರಮಂದಿರಗಳು ಕೂಡ ಹಾಕ್ಕೊಂಡಿದ್ರು. ನಾನು ಏನಿದು ಈ ಪಿಕ್ಚರು, ಎಲ್ಲ ಕಡೆನೂ ಇದೇ ಬರ್ತಾ ಇದೆ, ರೀಲ್ಸ್ ನೋಡ್ರು ಇದೇ ಬರ್ತಾ ಇದೆ, ಹೈದರಾಬಾದೆಲ್ಲ ಕನ್ನಡಿಗರೆಲ್ಲ ಇದ್ರ ಬಗ್ಗೆ ಮಾತಾಡ್ತಾಯಿದ್ರು. ಸರಿ ನಾವು ನೋಡೇ ಬೇಡ ಅಂದ್ಬಿಟ್ಟು ಸೋಮವಾರ ಥಿಯೇಟ್ರ್ ಹತ್ರ ಬಂದರೆ ನೋಡಿ ಹೆಂಗಿದೆ ಥಿಯೇಟ್ರು ಅಂತ. ನನಗೆ ಮೊದಲು ಆಶ್ಚರ್ಯ ಆಗಿದ್ದು ಸೋಮವಾರ ಕೂಡ ಇಷ್ಟೊಂದು ಜನ ಬರ್ತಾರ ಥಿಯೇಟ್ರಿಗೆ ಅಂತ. ನಾನು ಯಾರೂ ಇರೋದಿಲ್ಲ, ಆರಾಮಾಗಿ ಹೋಗೋಣ ಅಂದ್ಬಿಟ್ಟು ನಿನ್ನೆ ತಾನೇ ಬುಕ್ ಮಾಡ್ಬಿಟ್ಟು ಇವತ್ತು ಬಂದರೆ ಇಲ್ಲಿ ನೋಡ್ರೆ ಹೌಸ್ಫುಲ್ಲು ಜನಗಳು ಬಂದಿದ್ದರು. ಅದರಲ್ಲೂ ಫ್ಯಾಮಿಲಿ ಆಡಿಯನ್ಸ್ ಕೂಡ ಇದ್ದರು. ನಾನು ಎಷ್ಟೋ ದಿವಸ ಆದಮೇಲೆ ಒಂದು ಕನ್ನಡ ಚಿತ್ರಕ್ಕೆ ಬ್ಲ್ಯಾಕ್ ಟಿಕೆಟ್ ಮಾಡ್ತಾಯಿದ್ರು. ನನಗೆ ನೋಡಿ ಖುಷಿ ಆಗ್ಬಿಡ್ತು, ಆಶ್ಚರ್ಯನ ಆಗ್ಬಿಡ್ತು. ಸೋಮವಾರ ಇದೇನು ಬ್ಲ್ಯಾಕ್ ಟಿಕೆಟ್ ಮಾಡ್ತಾಯಿದ್ದಾರೆ, ಅದು ಕನ್ನಡ ಸಿನಿಮಾಕ್ಕೆ. ಸೋಮವಾರ ಅದು ಏನು ಚಾನ್ಸೇ ಇಲ್ವಲ್ಲಪ್ಪ, ಏನಿದು ಕತೆ, ಅಷ್ಟೊಂದು ಚೆನ್ನಾಗಿದೆ ಸಿನಿಮಾ, ಎಲ್ಲರೂ ಹೇಳ್ದಿದ್ದಾರಣ ಇದೆಯಾ ಅಂತ ಅಂದ್ಕೊಂಡೆ. ಆಮೇಲೆ ನೋಡ್ರಿ ಎಲ್ಲ ಬ್ಲ್ಯಾಕ್ ಟಿಕೆಟ್ಗಳು ಸೇಲ್ ಆಗ್ತಾಯಿದೆ ನೋಡಿ, ಹಿಂದೆ ನೋಡ್ತಾ ಇರೋದು ನೀವು, ಬ್ಲ್ಯಾಕ್ ಟಿಕೆಟ್ ಮಾಡ್ತಾಯಿದ್ದಾರೆ, ಸೇಲ್ ಕೂಡ ಆಗ್ತಾಯಿದೆ. ಯಾವುದೂ ಉಳ್ಕೊಳ್ಳಿಲ್ಲ ನಾನು ನೋಡ್ದಂಗೆ, ಎಲ್ಲ ಟಿಕೆಟ್ಗಳು ಕೂಡ ಸೇಲ್ ಆದವು. ನನಗೆ ತುಂಬ ಆಶ್ಚರ್ಯ ಆಯಿತು, ಏನಿದು ಸೋಮವಾರ ಬಂದ್ಬಿಟ್ಟು ಬ್ಲ್ಯಾಕ್ ಟಿಕೆಟ್ ತಗೊಂಡು ನೋಡ್ತಾವ್ರೆ ಅಂದರೆ ಪಿಕ್ಚರ್ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಅಂತಲೇ ಅರ್ಥ ಅಲ್ವಾ. ಅದಕ್ಕೋಸ್ಕರ ನಾವು ಬಂದಿದ್ದೀವಿ, ಪಿಕ್ಚರ್ ನೋಡ್ಬಿಟ್ಟು ಹೆಂಗಿದೆ ಅಂತ ನಿಮ್ಗೆ ಹೇಳ್ತೀನಿ ಬನ್ನಿ. ನೋಡ್ತಾ ಸೋಮವಾರ ಬೆಳಗ್ಗೆ 1:15 ಶೋ ಅನ್ನೋದು ಲೆಕ್ಕಕ್ಕಿಡ್ದಂಗೆ ಜನಗಳೆಲ್ಲ ಬಂದು ನಿಂತ್ಕೊಳಕ್ಕೆ ಸ್ಟಾರ್ಟ್ ಆಗಿಬಿಟ್ರು. ನಮಗೂ ತುಂಬ ಖುಷಿ ಆಯಿತು, ಆಶ್ಚರ್ಯ ಆಯಿತು. ಪರವಾಗಿಲ್ಲ, ಕನ್ನಡ ಸಿನಿಮಾ ಒಂದಕ್ಕೆ ಮಧ್ಯಾಹ್ನ ಸೋಮವಾರ ಕೂಡ ಇಷ್ಟೊಂದು ಜನ ಬರ್ತಾ ಇದ್ದಾರೆ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಯಾರೋ ದೊಡ್ಡ ಹೀರೋ ಮಾಡಿರೋ ಪಿಕ್ಚರ್ಗಳಿಗಾದ್ರೆ ಬಂದರೆ ಏನು ಆಶ್ಚರ್ಯ ಆಗ್ತಾ ಇರಲಿಲ್ಲ. ಇದು ನಾರ್ಮಲ್ ಪಿಕ್ಚರ್ಗೆ ಇಷ್ಟೊಂದು ಬರ್ತಾ ಇದೆ ಅಂದರೆ ಕನ್ನಡಿಗರು ಸ್ವಲ್ಪ ಒಳ್ಳೆ ಪಿಕ್ಚರ್ಗಳಿಗೆ ಬೆಲೆ ಕೊಡ್ತಾರೆ ಅಂತ ಆಯಿತು. ಎಲ್ಲರೂ ಹೇಳಿದ್ದಾರೆ ಅಂತ ನೋಡಕ್ಕೆ ಬಂದಿದ್ದೀವಿ. ಇಂಥ ಸಾವು ಮಾರೆ. ಇಲ್ಲಿ ಬಂದ್ರೂ ಕೆಲಸ ನಿಮಗೆ ನೆನ್ನೆ ಹೇಳಿಲ್ವಾ, ನಿಮಗೆ ಕೆಲಸ ಇದ್ರೆ ಬರಬೇಕು. ನಡಿ ಬಾಬಾ. ಎಲ್ಲರೂ ಸಿನಿಮಾ ಚೆನ್ನಾಗಿದೆ ನೋಡಲೇಬೇಕು ಅಂತ ಬಂದರೆ ನಮ್ಮ ಮಗು ಪಾಪ್ಕಾರ್ನು ಚಿಪ್ಸು ತಿನ್ನೋಕ್ಕೋಸ್ಕರನೇ ಬಂದಿದೆ. ಇಂಟರ್ವ್ಯೂಲ್ ಬಿಡೋದೇ ಕಾಯ್ತಾಯಿತ್ತು. ಇಂಟರ್ವ್ಯೂಲ್ವರೆಗೂ ಮಾತ್ರ ಪಿಕ್ಚರ್ ತುಂಬ ಚೆನ್ನಾಗಿದೆ ನೋಡ್ಬೋದು. ಯಾವುದೇ ರೀತಿಯ ವಲ್ಗರ್ ಏನಿಲ್ಲ, ನೀಟಾಗಿರೋಂಥ ಪಿಕ್ಚರು, ಫ್ಯಾಮಿಲಿ ಆಡಿಯನ್ಸ್ ನೋಡಲೇಬೇಕಾದಂಥ ಪಿಕ್ಚರು. ಸ್ನೇಹಿತರೆ, ಸಿನಿಮಾ ಮುಗೀತು. ಸಿನಿಮಾ ತುಂಬ ಚೆನ್ನಾಗಿದೆ. ನಿಮಗೆ ಯಾವುದೇ ರೀತಿಯ ಹೀರೋಯಿಸಮ್ ಇಲ್ಲ, ಫೈಟ್ ಇಲ್ಲ, ಮರ ಸುತ್ತುವಂಥ ಪ್ರೇಮಿಗಳ ಕಥೆ ಇಲ್ಲ, ಯಾವುದೇ ಒಂದು ಸೀನನ್ನು ನೋಡಬಾರ್ದು ಅನ್ನೋ ಥರ ಯಾವುದೂ ಇಲ್ಲ. ನಾರ್ಮಲ್ ನಮ್ಮ ಸುತ್ತಮುತ್ತನೇ ನಡೆಯುವಂಥ ಒಂದು ಸ್ಟೋರಿನ ಇಟ್ಕೊಂಡು ಇಷ್ಟು ಚೆನ್ನಾಗಿ ಒಂದು 2.5 ಗಂಟೆ ಸಿನಿಮಾ ಮಾಡಿದ್ದಾರೆ. ಇಂಥ ಸಿನಿಮಾನ ನೋಡಲೇಬೇಕು ಎಲ್ರೂ. ಥಿಯೇಟ್ರಲ್ಲಿ ನೋಡಿದ್ರೆ ಅದ್ರ ಮಜಾ ಅಮೆಝಾನ್ ಪ್ರೈಮಲ್ಲಿ ಬರುತ್ತೆ, ನೆಟ್ಫ್ಲಿಕ್ಸಲ್ಲಿ ಬರುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಂಡ್ರೆ ನೋಡ್ಬೋದು ಅಲ್ಲೂ, ಆದರೆ ಅಷ್ಟು ಮಜಾ ಸಿಗೋದಿಲ್ಲ. ಇಲ್ಲಿ ದೊಡ್ಡ ಸ್ಕ್ರೀನಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿದೆ. ಇಂಥ ಸಿನಿಮಾಗಳನ್ನ ಪ್ರೋತ್ಸಾಹ ಮಾಡಿ ಬನ್ನಿ, ಥಿಯೇಟ್ರಲ್ಲಿ ನೋಡಿ. ಒಂದು ನಯವಾದ ತಿಳಿಯಾದ ಒಂದು ಸಿನಿಮಾ, ಎಲ್ಲೂ ಕೂಡ ಹೆಚ್ಚು ಕಮ್ಮಿ ಏನೂ ಇಲ್ಲ. ಅದರಲ್ಲೂ ನೀವು ರವಿಯಣ್ಣ ನೋಡಬೇಕು ಅಂದರೆ ನಿಮ್ಮ ಮಧ್ಯೆನೇ ಒಬ್ಬರು ಇರ್ತಾರೆ, ರವಿಯಣ್ಣ ಅಂಥವ್ರನ್ನ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬನ್ನಿ, ಸಿನಿಮಾ ನೋಡಿ, ಮಕ್ಕಳು ಮರಿ ಎಲ್ಲರೂ ಕರ್ಕೊಂಬರ್ಬೋದು. ಇದನ್ನು 5 ವರ್ಷ ಮಗುವಿಂದನೂ ನೋಡ್ಬೋದು. ಅರ್ಥ ಕನ್ನಡ ಬರೋಂಥ ಯಾರು ಬೇಕಾದ್ರೂ ನೋಡ್ಬೋದು ಅಷ್ಟೇ.